ರಾಯರು ಸನ್ಯಾಸತ್ವವನ್ನು ಪಡೆದು ಸುಧೀರ್ಣ ತೀರ್ಥರ ಜೊತೆ ಮಠವನ್ನ ನೋಡಿಕೊಳ್ತಾ ಇರ್ತಾರೆ. ಸುಧೀರ್ಣ ತೀರ್ಥರ ಕೆಳಗಡೆ ಅವರ ಸಂಬಂಧಿಕರು ಒಬ್ಬರು ಇರ್ತಾರೆ. ಅವರಿಗೆ ಮನಸ್ಸಲ್ಲಿ ಇರುತ್ತೆ ಈ ಮಠವನ್ನ ನಾನು ನಡೆಸಬೇಕು ಅಂತ. ಆದರೆ ಸುಧೀರ್ಣ ತೀರ್ಥರ ಕನಸಲ್ಲಿ ದೇವರು ಬಂದು ಹೇಳಿದ್ದು ರಾಯರು ಇರ್ತಾರೆ. ಅದಕ್ಕೆ ಅವರು ರಾಯರಿಗೆ ಮಠವನ್ನ ನಡೆಸೋಕೆ ಕೊಟ್ಟಿರ್ತಾರೆ. ಈಗ ಯಾರು ಮಠವನ್ನ ನಡೆಸಬೇಕು ಅಂತ ಇರ್ತಾರೆ, ಅವರು ಯಾತ್ರೆಗೆ ಹೋಗಿ ಮಠಕ್ಕೆ ಬರ್ತಾರೆ. ಬಂದ ಕೂಡಲೇ ರಾಯರಿಗೆ ಗೊತ್ತಾಗುತ್ತೆ ಇವರಿಗೆ ಈ ಮಠವನ್ನ ನಡೆಸಬೇಕು ಅಂತ ಇಚ್ಛೆ ಇದೆ ಅಂತ. ಅದಕ್ಕೆ ರಾಯರು ಅವರಿಗೆ ಹೇಳ್ತಾರೆ, ನೀವೇ ಈ ಮಠವನ್ನ ನಡೆಸಿಕೊಂಡು ಹೋಗಿ ಅಂತ. ಅವಾಗ ಇವರಿಗೆ ಗೊತ್ತಾಗುತ್ತೆ ಸುಧೀರ್ಣ ತೀರ್ಥರು ರಾಯರನ್ನೇ ಏಕೆ ಆಯ್ಕೆ ಮಾಡಿದ್ದು ಅಂತ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ, ನನಗೆ ಇಚ್ಛೆ ಇತ್ತು ಆಗಬೇಕು ಅಂತ, ಆದರೆ ನೀವೇ ಈ ಮಠವನ್ನ ನಡೆಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅವಾಗ ರಾಯರು ಹೇಳ್ತಾರೆ, ಸ್ವಲ್ಪ ದಿನ ಇದ್ದು ಮೂಲರಾಮನ ಪೂಜೆಯನ್ನಾದರೂ ಮಾಡಿ ಹೋಗಿ ಅಂದಾಗ ಅವರು ಅಲ್ಲೇ ಇದ್ದು ಮೂಲರಾಮನ ಪೂಜೆಯನ್ನ ಮಾಡಿ ಹೋಗ್ತಾರೆ. ಇದಾದ ಮೇಲೆ ತಂಜಾವೂರಿನಲ್ಲಿ ಒಬ್ಬ ರಾಜನಿರ್ತಾನೆ. ಅವರಿಗೆ ತುಂಬಾನೇ ದುರಹಂಕಾರ ಇರುತ್ತೆ. ಅದರಿಂದಾನೇ ಅವನು ಸುತ್ತಮುತ್ತಲಿನ ಎಲ್ಲ ರಾಜರಿಂದ ದ್ವೇಷವನ್ನ ಕಟ್ಟಿಕೊಂಡು ಇರ್ತಾನೆ. ಯುದ್ಧವೆಲ್ಲ ಆಗುತ್ತೆ, ಕ್ಷಾಮ ಉಂಟಾಗುತ್ತೆ, ಏನೂ ಇರೋದಿಲ್ಲ. ಆದರೆ ಈ ರಾಜನಿಗೆ ಪ್ರಜೆಗಳು ಎಂದರೆ ತುಂಬಾನೇ ಕಾಳಜಿ ಇರುತ್ತೆ. ಇದರಿಂದ ಅವರಿಗೆ ಏನು ಬೇಕೋ ಎಲ್ಲವನ್ನ ಕೊಡ್ತಿರ್ತಾನೆ. ಆಮೇಲೆ ಆ ರಾಜ ರಾಯರ ಕಡೆ ಬರ್ತಾನೆ. ಅವಾಗ ರಾಯರು ಕಣ್ಣು ಮುಚ್ಚಿ ಎಲ್ಲವನ್ನ ತಿಳ್ಕೊಂಡು ಮಠದಿಂದ ಧಾನ್ಯಗಳನ್ನೆಲ್ಲ ಹಂಚಿ ಬಿಡ್ತಾರೆ. ಅಲ್ಲಿ ಪೂಜೆಗಳನ್ನೆಲ್ಲ ಮಾಡಿ ಮಳೆ ಬರೋ ಹಾಗೆ ಮಾಡ್ತಾರೆ. ಅಲ್ಲಿಯ ಜನರಿಗೆ ನೀರು ಸಿಗುತ್ತೆ, ಎಲ್ಲ ಕಷ್ಟಗಳು ತೀರಿ ಹೋಗುತ್ತೆ. ಅವಾಗ ರಾಜನಿಗೆ ತುಂಬಾನೇ ಖುಷಿಯಾಗಿ ಕತ್ತಲ್ಲಿರುವ ಒಂದು ಸರವನ್ನ ರಾಯರಿಗೆ ಕೊಟ್ಟು ಬಿಡ್ತಾನೆ. ರಾಯರು ಅದನ್ನ ತಗೊಂಡು ಹೋಮದ ಕುಂಡಕ್ಕೆ ಹಾಕಿಬಿಡ್ತಾರೆ. ಅವಾಗ ರಾಜನಿಗೆ ತುಂಬಾನೇ ಸಿಟ್ಟು ಮತ್ತು ಒಂದು ತರ ಜಿಗುಪ್ಸೆ ಬರುತ್ತೆ. ಅದು ರಾಯರಿಗೆ ಗೊತ್ತಾಗುತ್ತೆ. ಅದಕ್ಕೆ ರಾಯರು ಹೇಳ್ತಾರೆ, ನೀನು ಈಗ ಹೋಗು, ನಾಳೆ ಬಾ ಅಂತ. ನಾಳೆ ಆ ರಾಜ ಬಂದಾಗ ರಾಯರು ಅದೇ ಹೋಮಕುಂಡದಿಂದ ಆ ಸರವನ್ನ ತೆಗೆದು ಅವರ ಕೊರಳಿಗೆ ಹಾಕ್ತಾರೆ. ಅದು ಇನ್ನೂ ಹಾಗೆ ಹೊಳಿತಾ ಇರುತ್ತೆ. ರಾಯರು ಹೇಳ್ತಾರೆ, ನೀನು ಚೆನ್ನಾಗಿ ಇರ್ತೀಯ, ಹೋಗು ಅಂತ ಹೇಳ್ತಾರೆ. ರಾಯರ ಎಷ್ಟೋ ಪವಾಡಗಳಲ್ಲಿ ಇದೊಂದು ಪವಾಡ. ಇನ್ನೊಂದು ಸಾರಿ ಒಬ್ಬರು ದೇಸಾಯಿ ಮನೆತನದಲ್ಲಿ ರಾಯರನ್ನ ಕರೆದಿರ್ತಾರೆ. ಅವಾಗ ಊರಿನವರೆಲ್ಲ ಬಂದಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಊಟಕ್ಕೆ ಶೀಕರ್ಣಿಯನ್ನ ಮಾಡಿರ್ತಾರೆ. ಊರಿನವರೆಲ್ಲ ಬಂದಿರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಶೀಕರ್ಣಿಯನ್ನ ಮಾಡಿರ್ತಾರೆ. ದೇಸಾಯಿಯವರ ಮಗ ಏನು ಇರ್ತಾನೆ, ಅವನಿಗೆ ಶೀಕರ್ಣಿ ತಿನ್ನಬೇಕು ಅಂತ ಅನಿಸಿ ಅವನು ತಿನ್ನೋಕೆ ಹೋಗ್ತಾನೆ. ಅದರಲ್ಲಿ ಬಿದ್ದು ಹೋಗಿ ಬಿಡ್ತಾನೆ. ಅಲ್ಲಿ ಆ ಹುಡುಗ ತೀರಿಕೊಳ್ತಾನೆ. ಗಂಡ ಹೆಂಡತಿಗೆ ಈ ವಿಷಯ ಗೊತ್ತಾಗುತ್ತೆ. ಆದರೆ ಬಂದವರು ಹಾಗೆ ಹೋಗ್ಬಾರ್ದು ಅಂತ ಯಾರಿಗೂ ಹೇಳೋದಿಲ್ಲ. ರಾಯರು ತೀರ್ಥ ತಗೊಳ್ಳೋಕೆ ಹೋಗ್ತಾರೆ. ಆವಾಗ ರಾಯರಿಗೆ ಅದು ಗೊತ್ತಾಗುತ್ತೆ. ರಾಯರು ಹೇಳ್ತಾರೆ, ಮಗುವನ್ನ ಕರ್ಕೊಂಡು ಬನ್ನಿ ಅಂತ. ಮಗುವನ್ನ ಕರ್ಕೊಂಡು ಬಂದ ಮೇಲೆ ರಾಯರು ತೀರ್ಥವನ್ನ ಮಗುವಿನ ಮೇಲೆ ಹಾಕಿ ಮಗುವನ್ನ ಬದುಕಿಸಿ ಕೊಡ್ತಾರೆ. ಪ್ರತಿ ಸಲ ಇಂಥವೆಲ್ಲ ಆದಾಗ ಅಲ್ಲಿ ಸ್ವಲ್ಪ ಜನ ಇರ್ತಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡೋರು, ಇದೆಲ್ಲ ಸುಳ್ಳು ಅಂತ ಹೇಳೋರು, ನಂಬದೇ ಇರೋ ಅಂಥವರು ಇಬ್ಬರು ಅಲ್ಲಿ ಇರ್ತಾರೆ. ಅವರು ಏನ್ ಮಾಡ್ತಾರೆ, ಅವರ ಕುಟುಂಬದ ಯಾವುದೋ ಒಂದು ಮಗುವನ್ನ ಕರ್ಕೊಂಡು ರಾಯರ ಮುಂದೆ ಮಲಗಿಸಿ ನಮ್ಮ ಮಗು ಸತ್ತೋಗಿದೆ, ಬದುಕಿಸಿ ಕೊಡಿ ಅಂತ ಕೇಳಿದಾಗ ರಾಯರಿಗೆ ಎಲ್ಲ ಗೊತ್ತಾಗುತ್ತೆ. ಅವಾಗ ರಾಯರು ಹೇಳ್ತಾರೆ, ಆ ಮಗುವಿನ ಆಯಸ್ಸು ಮುಗಿದು ಹೋಗಿದೆ, ಆ ಮಗುವನ್ನ ಬದುಕಿಸೋಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅವಾಗ ಆ ಇಬ್ಬರು ನಗ್ತಾ ಮಗು ಸತ್ತೋಗಿದೆ ಅಂತೆ ಇದೆ ಅಂತ ಬದುಕಿದೆ ಅಂತ ಹೇಳ್ಕೊಂಡು ಬಂದು ಆ ಮಗುವನ್ನ ನೋಡ್ತಾರೆ. ಆದರೆ ಆ ಮಗು ನಿಜವಾಗ್ಲೂ ಸತ್ತೋಗಿರುತ್ತೆ. ಆಮೇಲೆ ರಾಯರು ಗದಗದ ಕಡೆ ಹೋದಾಗ ಒಬ್ಬರು ಬಂದು ರಾಯರಿಗೆ ಸಾಸಿವೆಯನ್ನ ಕೊಡ್ತಾರೆ. ರಾಯರು ಯಾರು ಅಂತ ನೋಡಿದಾಗ ಅವರು ಕನಕದಾಸರು ಆಗಿರ್ತಾರೆ. ಹೋದ ಜನ್ಮದಲ್ಲಿ ಕನಕದಾಸರು ವ್ಯಾಸರಾಜರಿಗೆ ಹೇಳಿರ್ತಾರೆ, ನಾನು ಮತ್ತೊಂದು ಜನ್ಮ ಹುಟ್ಟಿ ಬಂದು ನನ್ನ ಎಲ್ಲ ಕರ್ಮಗಳು ತೀರಿದ ಮೇಲೆ ನಿಮ್ಮ ಕಡೆ ನಾನು ಬರ್ತೀನಿ, ನೀವೇ ನನಗೆ ಮುಕ್ತಿ ಕೊಡಿಸಬೇಕು ಅಂತ. ಅದಕ್ಕೆ ರಾಯರು ಅದೇ ಸಾಸಿವೆಯನ್ನ ಹಾಕಿ ಅಡುಗೆ ಮಾಡೋಕೆ ಹೇಳ್ತಾರೆ. ಆದರೆ ಆ ಸಮಯದಲ್ಲಿ ಸಾಸಿವೆಯನ್ನ ಸೇವಿಸೋ ಹಾಗೆ ಇರೋದಿಲ್ಲ. ಅದಕ್ಕೆ ಅಲ್ಲಿರುವ ಒಬ್ಬ ವ್ಯಕ್ತಿ ರಾಯರ ಕಡೆ ಬಂದು ಹೇಳ್ತಾರೆ, ಇಲ್ಲ, ನಾನು ಈ ಪ್ರಸಾದವನ್ನ ತಿನ್ನೋಲ್ಲ, ರಾಯರ ನನಗೆ ನೀವು ಮಂತ್ರಾಕ್ಷತೆಯನ್ನ ಕೊಡಿ, ನಾನು ಹೋಗ್ತೀನಿ ಅಂತ. ರಾಯರು ಮಂತ್ರಾಕ್ಷತೆಯನ್ನ ಕೊಟ್ಟಾಗ ಅದು ಕಪ್ಪಗಾಗಿ ಬಿಡುತ್ತೆ. ಅವಾಗ ಆ ವ್ಯಕ್ತಿ ಅದನ್ನ ನೋಡಿ ರಾಯರಿಗೆ ತಪ್ಪಾಯ್ತು ಅಂತ ಹೇಳಿ ಪ್ರಸಾದವನ್ನ ಸ್ವೀಕರಿಸುತ್ತಾರೆ.
ಆಮೇಲೆ ಆ ಮಂತ್ರಾಕ್ಷತೆ ಮತ್ತೆ ಮೊದಲಿನ ತರಾನೇ ಆಗುತ್ತೆ. ಅದು ಹೇಳುತ್ತೆ, ನೀವು ಯಾರನ್ನು ಭೇದ ಭಾವ ಮಾಡೋಕೆ ಹೋಗಬಾರ್ದು ಅಂತ. ಇದಾದ ಮೇಲೆ ಅವರು ದೇಹ ತ್ಯಾಗ ಮಾಡ್ತಾರೆ. ಆಮೇಲೆ ರಾಯರು ಎಲ್ಲರಿಗೂ ಇವರೇ ಕನಕದಾಸರು ಅಂತ ಎಲ್ಲರಿಗೂ ಹೇಳ್ತಾರೆ. ಆಮೇಲೆ ರಾಯರು ಕರ್ನಾಟಕದ ಕಡೆ ಬರ್ತಾರೆ. ಸುಬ್ರಹ್ಮಣ್ಯ ಮತ್ತೆ ಉಡುಪಿಗೆ ಬರ್ತಾರೆ. ರಾಯರು ಉಡುಪಿಯಲ್ಲಿ ಕೃಷ್ಣನ ವಿಗ್ರಹವನ್ನು ನೋಡ್ತಾ ಮೈ ಮರೆತು ನಿಂತುಕೊಂಡು ಬಿಡ್ತಾರೆ. ಅಲ್ಲೇ ಅವರು ಕೂತ್ಕೊಂಡು ಕೃಷ್ಣನ ಧ್ಯಾನವನ್ನ ಮಾಡೋಕೆ ಶುರು ಮಾಡ್ತಾರೆ. ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಕಣ್ಣ ಮುಂದೆ ಕೃಷ್ಣನ ಮುಖ ಏನು ಬಂತು ಅನ್ನೋದರ ಒಳಗೆ ಮತ್ತೆ ಮುಖ ಮಾಯವಾಗುತ್ತೆ. ಆವಾಗ ರಾಯರು ಕಣ್ಣ ಬಿಟ್ಟು ಹೇಳ್ತಾರೆ, ನನ್ನ ಒಳಗಡೆ ಇದ್ದ ನೀನು ಮಾಯವಾಗಿ ಬಿಟ್ಟಿದ್ದೀಯ, ಹೊರಗಡೆನೂ ಮಾಯವಾಗಿ ಬಿಟ್ಟಿದ್ದೀಯ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕೋಕೆ ಶುರು ಮಾಡ್ತಾರೆ. ಅವಾಗ ರಾಯರು, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ಅಂತ ಹಾಡೋಕೆ ಶುರು ಮಾಡ್ತಾರೆ. ಇವರ ಭಕ್ತಿಗೆ ಮೆಚ್ಚಿ ಕೃಷ್ಣ ಪ್ರತ್ಯಕ್ಷನಾಗ್ತಾನೆ. ರಾಯರು ಹಾಡ್ತಾ ಇರ್ತಾರೆ. ಅವಾಗ ಕೃಷ್ಣ ನೃತ್ಯ ಮಾಡೋಕೆ ಶುರು ಮಾಡ್ತಾನೆ. ರಾಯರು ಕೃಷ್ಣನನ್ನ ನೋಡ್ತಾ ನೋಡ್ತಾ ಹಾಗೆ ಹಾಡ್ತಾನೆ ಇರ್ತಾರೆ. ಅವಾಗ ಕೃಷ್ಣ ರಾಯರಿಗೆ ಹೇಳ್ತಾನೆ, ಸಾಕು ಬಿಡು, ನನ್ನನ್ನು ಎಷ್ಟು ಅಂತ ಕುಣಿಸ್ತೀಯ ಅಂತ. ಕೃಷ್ಣ ಹೇಳಿದಾಗ ರಾಯರು ಬಾ ಇಲ್ಲಿ ಅಂತ ಹೇಳಿ ಅವರ ತೊಡೆಯ ಮೇಲೆ ಅವರನ್ನು ಇಟ್ಟುಕೊಂಡು ಒತ್ತೋಕೆ ಶುರು ಮಾಡ್ತಾರೆ. ರಾಯರ ಈ ಭಕ್ತಿಗೆ ಮೆಚ್ಚಿ ಕೃಷ್ಣ ಹೇಳ್ತಾನೆ, ನೀನು ನನ್ನ ಒಂದು ವಿಗ್ರಹವನ್ನ ಮಾಡು ಅಂತ ಹೇಳಿದಾಗ ರಾಯರು ಒಂದು ವಿಗ್ರಹವನ್ನ ಮಾಡ್ತಾರೆ. ಅದಕ್ಕೆ ಪೂಜೆ ಎಲ್ಲ ಆಗುತ್ತೆ. ರಾಯರಿಗೆ ಅಲ್ಲಿ ಅನಿಸುತ್ತೆ, ನಾನು ಕೃಷ್ಣನಿಗೆ ಇಲ್ಲಿ ಹಲವಾರು ಪುಸ್ತಕವನ್ನು ಬರಿಬೇಕು ಅಂತ ಅಂದ್ಕೊಂಡು ಅವರು ಅಲ್ಲಿ ಹಲವಾರು ಪುಸ್ತಕವನ್ನು ಬರೆದು ಕೃಷ್ಣನಿಗೆ ಅರ್ಪಿಸ್ತಾರೆ. ಅದಾದ ಮೇಲೆ ಅವರು ಅಲ್ಲಿಂದ ಹೊರಡುತ್ತಾರೆ. ಇನ್ನೊಂದು ರಾಯರ ಮಹಿಮೆ ಅಥವಾ ಪವಾಡ ಏನು ನಡೆಯುತ್ತೆ ಅಂತ ಅಂದರೆ, ರಾಯರ ಜೊತೆ ಒಬ್ಬ ಇರ್ತಾನೆ. ಅವನಿಗೆ ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಬರುತ್ತೆ. ಅದನ್ನು ಅವರು ರಾಯರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅವಾಗ ರಾಯರು ಅವನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಅವನು ಹೀಗೆ ಹೋಗಬೇಕಾದ್ರೆ ಒಬ್ಬರ ಮನೆಯ ಮುಂದೆ ಅವನು ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ ಮಲ್ಕೋತಾನೆ. ಅದು ಒಬ್ಬ ಕುಲಕರ್ಣಿಯನ್ನು ಅವರ ಮನೆಯಾಗಿರುತ್ತೆ. ಆ ಕುಲಕರ್ಣಿ ಮನೆಗೆ ಒಬ್ಬ ಬ್ರಹ್ಮ ರಾಕ್ಷಸ ತುಂಬ ವರ್ಷದಿಂದ ಕಾಟವನ್ನು ಕೊಡ್ತಾ ಇರ್ತಾನೆ. ಆ ಮನೆಯಲ್ಲಿ ಪ್ರತಿ ಮಗು ಹುಟ್ಟಿದ್ರೂ ಅದನ್ನ ಆ ರಾಕ್ಷಸ ತಗೊಂಡು ಹೋಗಿ ಬಿಡ್ತಾ ಇದ್ದ. ಇವನು ಅದೇ ಮನೆ ಮುಂದೆನೆ ಮಲ್ಕೊಂಡಿದ್ದಾಗ ಅದೇ ಸಮಯದಲ್ಲಿ ಆ ರಾಕ್ಷಸ ಬರ್ತಾನೆ. ಬಂದು ಕೂಗೋಕೆ ಶುರು ಮಾಡ್ತಾನೆ. ಅವಾಗ ಅವನು ಎದ್ದು ಹೇಳ್ತಾನೆ, ರಾಕ್ಷಸ, ಆ ದಿಂಬ ಕೆಳಗಡೆ ಇರುವ ಬೆಂಕಿಯನ್ನ ಇಟ್ಕೊಂಡಿದೀಯಾ, ಅದನ್ನ ತೆಗೆದು ಹಾಕು ಅಂತ ಆ ಮನುಷ್ಯನಿಗೆ ಹೇಳ್ತಾನೆ. ಅವಾಗ ದಿಂಬು ಕೆಳಗಡೆ ಏನಿದೆ ಅಂತ ನೋಡಿದಾಗ ಮಂತ್ರಾಕ್ಷತೆ ಇದೆ. ಅದನ್ನ ತೆಗಿ ಅಂತ ಅಂದಾಗ, ಅದನ್ನ ತೆಗೆದ್ರೆ ನನಗೆ ಏನು ಕೊಡ್ತೀಯ ಅಂತ ಕೇಳ್ತಾನೆ. ರಾಕ್ಷಸ ಬಂಗಾರದ ತಟ್ಟೆಯನ್ನ ಕೊಟ್ಟು ಈಗಲಾದ್ರೂ ತೆಗಿ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಮನಸ್ಸಲ್ಲಿ ರಾಯರ ಹೆಸರನ್ನ ಹೇಳಿ ಆ ಮಂತ್ರಾಕ್ಷತೆಯನ್ನ ರಾಕ್ಷಸನ ಮೇಲೆ ಹಾಕ್ತಾನೆ. ಅವಾಗ ಬ್ರಹ್ಮ ರಾಕ್ಷಸ ಸುಟ್ಟು ಬೂದಿ ಆಗ್ತಾನೆ. ಇದನ್ನೆಲ್ಲ ಒಳಗಡೆಯಿಂದ ಕುಲಕರ್ಣಿ ನೋಡ್ತಾ ಇರ್ತಾರೆ. ಕುಲಕರ್ಣಿ ಹೊರಗೆ ಬಂದು ಅವನಿಗೆ ಹೇಳ್ತಾನೆ, ಇದೇ ಬ್ರಹ್ಮ ರಾಕ್ಷಸ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ, ನಮ್ಮ ಕುಟುಂಬವನ್ನ ನೀವು ಕಾಪಾಡಿ ಬಿಟ್ರಿ ಅಂತ ಅವನಿಗೆ ಕೈ ಮುಗಿದು ಬಿಡ್ತಾರೆ. ಇದೆಲ್ಲ ಹೇಗೆ ಅಂತ ಕೇಳಿದಾಗ, ಇದೆಲ್ಲ ನಾ ಏನು ಮಾಡಿಲ್ಲ, ಇದೆಲ್ಲ ಮಾಡಿದ್ದು ರಾಯರು ಅಂತ ಹೇಳ್ತಾರೆ. ಆವಾಗ ಕುಲಕರ್ಣಿ ಕೇಳ್ತಾನೆ, ಯಾಕೆ ನೀವು ಬಂದಿದ್ದೀರಾ ಅಂತ ಕೇಳಿದಾಗ ಇವರು ಹೇಳ್ತಾರೆ, ನಾನು ಮದುವೆ ಮಾಡ್ಕೊಳ್ಳೋಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಕುಲಕರ್ಣಿ ಹೇಳ್ತಾರೆ, ನನ್ನ ತಂಗಿಯೇ ಇದ್ದಾಳೆ, ಅವಳನ್ನೇ ನೀವು ಮದುವೆಯಾಗಿ ಅಂತ ಹೇಳ್ತಾರೆ. ಒಂದು ಸಲ ಒಬ್ಬ ನವಾಬನ ಮಗನಿಗೆ ಹಾವು ಕಚ್ಚಿ ಸಾವನ್ನಪ್ಪಿರ್ತಾನೆ. ಅವನನ್ನ ಮಣ್ಣು ಮಾಡಿರ್ತಾರೆ. ಆಮೇಲೆ ರಾಯರ ಮೊರೆ ಹೋದಾಗ ರಾಯರು ಹೇಳ್ತಾರೆ, ನಿನ್ನ ಮಗ ಇನ್ನೂ ಸತ್ತಿಲ್ಲ, ಸಂಜೆಯವರೆಗೆ ಅವನನ್ನ ಬದುಕಿಸಬಹುದು ಅಂದಾಗ ಸಮಾಧಿಯಿಂದ ಅವನ ಮಗನನ್ನ ತೆಗೀತಾರೆ. ಆ ಮಗುವಿನ ದೇಹವೆಲ್ಲ ನೀಲಿಗಟ್ಟಿರುತ್ತೆ. ಅವಾಗ ರಾಯರು ಕಣ್ಣು ಮುಚ್ಚಿ ಮಂತ್ರವನ್ನ ಹೇಳೋಕೆ ಶುರು ಮಾಡ್ತಾರೆ. ಅವಾಗ ಯಾವ ಹಾವು ಕಚ್ಚಿರುತ್ತೆ ಆ ಹಾವು ಬಂದು ವಿಷವನ್ನ ಹೀರಿಕೊಳ್ಳುತ್ತೆ. ಹೀರಿಕೊಂಡ ಕೂಡಲೇ ಒಂದು ಹದ್ದು ಬಂದು ಆ ಹಾವನ್ನ ಎತ್ತಿಕೊಂಡು ಹೋಗಿಬಿಡುತ್ತೆ. ಆಮೇಲೆ ರಾಯರು ತೀರ್ಥವನ್ನ ಮಗುವಿನ ಮೇಲೆ ಹಾಕಿದಾಗ ಬಣ್ಣ ಬದಲಾಗಿ ಮಗು ಕಣ್ಣನ್ನ ತೆಗೆಯುತ್ತೆ. ಇದನ್ನ ನೋಡಿ ನವಾಬ ರಾಯರಿಗೆ ಕೈ ಮುಗಿದು ಧನ್ಯವಾದವನ್ನ ಹೇಳುತ್ತಾನೆ. ಇದೇನು ತೋರಿಸುತ್ತೆ ಅಂತ ಅಂದ್ರೆ, ರಾಯರು ಸಹಾಯ ಅಂತ ಬಂದಾಗ ಯಾವ ಜಾತಿ ಧರ್ಮವನ್ನ ನೋಡಲ್ಲ. ಮತ್ತೆ ಹಾಗೆ ರಾಯರು ಸಂಚಾರ ಮಾಡ್ತಾ ಹೋಗ್ತಾ ಇರುವಾಗ ವೆಂಕಣ್ಣ ಎನ್ನುವ ಒಬ್ಬ ಹಸು ಕಾಯುವ ಹುಡುಗ ರಾಯರ ಕಡೆ ಬಂದು
ನನಗೆ ಏನೂ ಓದಲಿಕ್ಕೆ ಬರೋದಿಲ್ಲ, ನಾನು ಹಸು ಕಾಯುವ ಕೆಲಸ ಮಾಡಿಕೊಂಡು ಇದ್ದೇನೆ, ತುಂಬ ಕಷ್ಟದಲ್ಲಿ ಇದ್ದೇನೆ ಅಂತ ಹೇಳ್ತಾನೆ. ಅವಾಗ ರಾಯರು ಅವನಿಗೆ ಆಶೀರ್ವಾದ ಮಾಡಿ, ನಿನಗೆ ಏನೇ ತೊಂದರೆ ಬಂದರೂ ನನ್ನನ್ನು ನೆನಪಿಸಿಕೋ ಅಂತ ಹೇಳಿ ಕಳಿಸ್ತಾರೆ. ಒಂದು ದಿನ ಸಿದ್ದಿ ಮಸೂದ್ ಖಾನ್ ಅನ್ನೋ ಒಬ್ಬ ನವಾಬ ಬರ್ತಾನೆ. ಇವನು ದನಗಳನ್ನು ಕಾಯ್ತಾ ಇರ್ತಾನೆ. ನವಾಬನ ಕಡೆ ಒಂದು ಪತ್ರ ಇರುತ್ತೆ. ಅದು ಆಡು ಭಾಷೆಯಲ್ಲಿ ಇದ್ದ ಕಾರಣ ಇವನಿಗೆ ಓದಲಿಕ್ಕೆ ಹೇಳ್ತಾರೆ. ಅವಾಗ ವೆಂಕಣ್ಣ ನವಾಬನಿಗೆ ಹೇಳ್ತಾನೆ, ನನಗೆ ಓದಲು ಬರೋದಿಲ್ಲ ಅಂತ. ಅವಾಗ ನವಾಬ ಹೇಳ್ತಾನೆ, ನೀನು ಈಗ ಓದಲಿಲ್ಲ ಅಂತ ಅಂದರೆ ಆನೆ ಕೈಯಲ್ಲಿ ನಿನ್ನನ್ನು ತುಳಿಸ್ತೀನಿ ಅಂತ ಹೆದರಿಸ್ತಾರೆ. ಅವಾಗ ವೆಂಕಣ್ಣ ಮನಸ್ಸಲ್ಲಿ ರಾಯರನ್ನ ನೆನಪಿಸಿಕೊಂಡು ಆ ಪತ್ರವನ್ನು ನೋಡಿದಾಗ ಅವನಿಗೆ ಓದಲು ಬರುತ್ತೆ. ಅವನು ಆ ಪತ್ರವನ್ನು ಓದುತ್ತಾನೆ. ಅದರಲ್ಲಿರುವ ವಿಷಯ ನವಾಬನಿಗೆ ತುಂಬಾನೇ ಖುಷಿಯ ವಿಚಾರವಾಗಿರುತ್ತೆ. ಅದಕ್ಕೆ ಅವನು ಖುಷಿಯಾಗಿ ವೆಂಕಣ್ಣನಿಗೆ ಹೇಳುತ್ತಾನೆ, ನೀನು ಇವತ್ತಿನಿಂದ ನಮ್ಮ ಸೇನೆಯ ದಂಡನಾಯಕನಾಗಿ ಇರು ಅಂತ ಹೇಳ್ತಾನೆ. ಅವಾಗಿನಿಂದ ವೆಂಕಣ್ಣನ ಜೀವನ ಬದಲಾಗುತ್ತದೆ. ರಾಯರನ್ನ ನಂಬಿದ್ರೆ ರಾಯರು ಯಾರನ್ನೂ ಕೈ ಬಿಡೋದಿಲ್ಲ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ. ಒಂದು ದಿನ ವೆಂಕಣ್ಣ ಸಿದ್ದಿ ಮಸೂದ್ ಖಾನ್ಗೆ ರಾಯರ ಬಗ್ಗೆ, ರಾಯರ ಶಕ್ತಿಯ ಬಗ್ಗೆ ಹೇಳ್ತಾನೆ. ರಾಯರನ್ನ ಭೇಟಿ ನೀವು ಆಗಲೇಬೇಕು ಅಂತ ಹೇಳ್ತಾನೆ. ಅವಾಗ ನವಾಬ ಅಂತಾನೆ, ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ ಅಂದಾಗ ವೆಂಕಣ್ಣ ಹೇಳ್ತಾನೆ, ಇಲ್ಲ, ನೀವು ಒಂದು ಸಲ ಭೇಟಿ ಆಗಲೇಬೇಕು ಅಂತ ಅಂದಾಗ ಆಯಿತು ಅಂತ ನವಾಬ ಹೇಳ್ತಾನೆ. ಮರುದಿನ ರಾಯರು ಬಂದಾಗ ನವಾಬ ರಾಯರ ಮುಂದೆ ಒಂದು ಪಾತ್ರೆಯಲ್ಲಿ ಮಾಂಸವನ್ನು ಇಟ್ಟು ಅದರ ಮೇಲೆ ಬಟ್ಟೆ ಹೊಚ್ಚಿ ರಾಯರ ಮುಂದೆ ತಂದು, ನಿಮಗೋಸ್ಕರ ತಂದಿದ್ದೇನೆ, ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ರಾಯರಿಗೆ ಗೊತ್ತಿರುತ್ತೆ. ರಾಯರು ತಮ್ಮ ಕಡೆ ಇದ್ದ ತೀರ್ಥವನ್ನು ಅದರ ಮೇಲೆ ಹಾಕಿದಾಗ ಅದು ಹಣ್ಣು ಮತ್ತು ಹೂಗಳಾಗಿ ಬದಲಾವಣೆಯಾಗುತ್ತೆ. ಇದನ್ನು ನೋಡಿದ ನವಾಬ ನನ್ನಿಂದ ತಪ್ಪಾಯಿತು ಅಂತ ಕೇಳಿಕೊಳ್ತಾನೆ. ಅವಾಗ ನವಾಬ ಅಂತಾನೆ, ರಾಯರೇ, ನಿಮಗೆ ಏನು ಬೇಕು ಕೇಳಿ, ನಾ ಕೊಡ್ತೀನಿ ಅಂತ ಹೇಳ್ತಾನೆ. ನಿಮಗೆ ಇಡೀ ರಾಜ್ಯವನ್ನೆಲ್ಲ, ಬಂಗಾರವನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ರಾಯರು ಹೇಳ್ತಾರೆ, ನಾನು ಒಬ್ಬ ಸನ್ಯಾಸಿ, ನನಗೆ ಇದೆಲ್ಲ ಬೇಡ ಅಂತ ಅಂತಾರೆ. ನಿಮಗೆ ಯಾವ ಪ್ರಾಂತ್ಯ ಬೇಕು ಕೇಳಿ, ಕೊಡ್ತೀನಿ ಅಂತ ಹೇಳ್ತಾನೆ. ರಾಯರು ಅವಾಗ ಹೇಳ್ತಾರೆ, ನೀನು ನನಗೆ ಮಂಚಾಲಯ ಪ್ರದೇಶವನ್ನು ಕೊಡು ಅಂತ ಕೇಳ್ತಾರೆ. ಅವಾಗ ನವಾಬ ಹೇಳ್ತಾನೆ, ಅದು ಬರಡು ಭೂಮಿ, ಅದನ್ನು ತಗೊಂಡು ಏನು ಮಾಡ್ತೀರಾ, ಇನ್ನೂ ಸಂಪದ್ಭರಿತವಾದ ಪ್ರದೇಶವನ್ನು ಕೇಳಿ, ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ರಾಯರು, ಇಲ್ಲ, ನನಗೆ ಮಂಚಾಲಯನೇ ಬೇಕು ಅಂತ ಅಂತಾರೆ. ಅವಾಗ ನವಾಬ ಆ ಪ್ರದೇಶವನ್ನು ರಾಯರಿಗೆ ಕೊಟ್ಟು ಬಿಡ್ತಾನೆ. ಮಂಚಾಲಯನೇ ಯಾಕೆ ಅಂತ ನೋಡಿದಾಗ ರಾಯರು ವೆಂಕಣ್ಣನ ಕರೆದುಕೊಂಡು ಹೋಗಿ ಮಂಚಾಲಯಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಅಗಿಯೋಕೆ ಹೇಳ್ತಾರೆ. ಅಲ್ಲಿ ಹೋಮದ ಕುಂಡ ಸಿಗುತ್ತದೆ. ಆ ಹೋಮದ ಕುಂಡ ರಾಯರು ಪ್ರಹ್ಲಾದರಾಗಿ ಇದ್ದಾಗ ಆ ಪ್ರದೇಶದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿರುತ್ತಾರೆ. ಆಮೇಲೆ ಒಂದು ದಿನ ರಾಯರು ಮಂಚಾಲಯಕ್ಕೆ ಬಂದಾಗ ರಾಯರಿಗೆ ಮಂಚಾಲಮ್ಮ ಪ್ರತ್ಯಕ್ಷವಾಗಿ ಬಂದು ಹೇಳ್ತಾಳೆ, ನೀನು ಪ್ರಹ್ಲಾದನಾಗಿ ಇದ್ದಾಗ ನಾನು ನಿನ್ನ ಕುಲದೇವತೆ, ನೀನು ಈಗ ಅದೇ ಜಾಗಕ್ಕೆ ಬಂದಿದ್ದೀಯ, ನಾನು ಇಲ್ಲೇ ನಿನ್ನ ಜೊತೆನೇ ಇರ್ತೀನಿ, ನೀನು ಬೃಂದಾವನ ಪ್ರವೇಶ ಮಾಡುವ ಸಮಯ ಬಂದಿದೆ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಯಾರೇ ತಪ್ಪು ಮಾಡಿದ್ರು ಯಾವ ದುಷ್ಟಶಕ್ತಿಗಳು ಬಂದು ನಾನು ಅವುಗಳನ್ನು ಸಂಹಾರ ಮಾಡ್ತೀನಿ, ಇಲ್ಲಿ ನಿನ್ನ ಶಕ್ತಿಯ ಜೊತೆ ನನ್ನ ಶಕ್ತಿಯೂ ಇರುತ್ತೆ ಅಂತ ಹೇಳಿ ಅಲ್ಲೇ ನೆಲೆಸೋಕೆ ನಿರ್ಧಾರ ಮಾಡ್ತಾಳೆ. ಈಗಲೂ ಕೂಡ ಹೇಳ್ತಾರೆ, ರಾಯರನ್ನ ನೋಡುವುದಕ್ಕಿಂತ ಮೊದಲು ಮಂಚಾಳಮ್ಮನನ್ನ ನೋಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತ. ಇದಾದ ಮೇಲೆ ರಾಯರು ವೆಂಕಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾರೆ. ನಾನು ಬೃಂದಾವನ ಪ್ರವೇಶ ಮಾಡುವ ಸಮಯ ಬಂದಿದೆ ಅಂತ ಅಂದಾಗ ವೆಂಕಣ್ಣ ಅವರಿಗೆ ಈ ವಿಷಯ ಕೇಳಿ ತುಂಬಾನೇ ದುಃಖವಾಗುತ್ತೆ. ವೆಂಕಣ್ಣ ಅವರು ಅಳೋಕೆ ಶುರು ಮಾಡ್ತಾರೆ. ಅವಾಗ ರಾಯರು ಹೇಳ್ತಾರೆ, ನಾನು ಬೃಂದಾವನದಲ್ಲೇ ಇದ್ದು ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ನನಗೆ ಬೃಂದಾವನಕ್ಕೆ ಒಂದು ಕಲ್ಲು ಬೇಕು ಅಂತ ಹೇಳಿ ವೆಂಕಣ್ಣವರನ್ನ ಕರ್ಕೊಂಡು ಹೋಗಿ ಒಂದು ಕಲ್ಲನ್ನು ತೋರಿಸ್ತಾರೆ. ಆ ಕಲ್ಲು ಯಾವುದು ಎಂದರೆ, ರಾಮ ಸೀತೆಯನ್ನ ಹುಡುಕಿಕೊಂಡು ಹೋಗುವಾಗ ಆ ಕಲ್ಲಿನ ಮೇಲೆ ಕೂತು ವಿಶ್ರಾಂತಿ ಪಡೆದಿರ್ತಾನೆ. ಆ ಕಲ್ಲನ್ನು ತೋರಿಸಿ, ಈ ಕಲ್ಲಿನಿಂದ ನನ್ನ ಬೃಂದಾವನ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಬೃಂದಾವನಕ್ಕೆ ಎಲ್ಲ ಸಿದ್ಧತೆ ಆಗುತ್ತೆ. ಬೃಂದಾವನಕ್ಕೆ ರಾಯರು ಪ್ರವೇಶ ಮಾಡುವ ದಿನವೂ ಬರುತ್ತೆ. ಅವಾಗ ರಾಯರು ಹೇಳ್ತಾರೆ, ನಾನು ಬೃಂದಾವನಕ್ಕೆ ಪ್ರವೇಶ ಮಾಡಿ ಧ್ಯಾನ ಮಾಡಲು ಕುಳಿತಾಗ ನನ್ನ ಕೈಯಲ್ಲಿದ್ದ ತುಳಸಿ ಮಾಲೆ ಯಾವಾಗ ನಿಲ್ಲುತ್ತೆ ಆವಾಗ ಕಲ್ಲನ್ನ ಇಡೋಕೆ ಶುರು ಮಾಡಿ ಅಂತ ಹೇಳ್ತಾರೆ. ಕಲ್ಲನ್ನ ಇಟ್ಟು ಅದರಲ್ಲಿ 1200 ಸಾಲಿಗ್ರಾಮವನ್ನು ಹಾಕ್ತಾರೆ. ಸುತ್ತ ನಿಂತಿರುವ ಎಲ್ಲರ ಕಣ್ಣಲ್ಲಿ ನೀರು ತುಂಬಿರುತ್ತೆ. ರಾಯರು ಬೃಂದಾವನದಲ್ಲಿ ಇದ್ದು ಕಷ್ಟ ಅಂತ ಬಂದ ಎಷ್ಟೋ ಭಕ್ತರಿಗೆ ಅವರ ಕಷ್ಟವನ್ನ ಬಗೆಹರಿಸಿದ್ದಾರೆ. ಈಗಲೂ ಬಗೆಹರಿಸ್ತಾನೇ ಇದ್ದಾರೆ. ರಾಯರು ನಮ್ಮೊಳಗೆ ಇದ್ದಾರೆ. ರಾಯರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ.
ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.